ಹಲೋ ನಮಸ್ಕಾರಪ್ಪ ಎಲ್ಲರೂ ಹೆಂಗದ್ರಿ ಎಲ್ಲರೂ ಮಸ್ತ್ ಅಂದ್ಕೊಂಡ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂಗೆ ಬೆಂಗಳೂರದಾಗ JP ನಗರ್ ಏರ್ ಸ್ಪೇಸ್ನಾಗ ಹೋಗ್ಬೇಕಾರೆ ಹೊರಗೆ ಊಟ ಮಾಡಕ್ಕೆ ಹೋಗ್ಬೇಕಾರೆ ನಮ್ಗೆ ರೊಟ್ಟಿ ಮನಿ ಅಂತ ಕಾಣ್ತಾ ಅಲ್ಲಿ ಹೋಗಿ ಊಟ ಮಾಡೋಣ ಬರ್ರಿ. ಹಾಗೆ ಉತ್ತರ ಕನ್ನಡದವ್ರನ್ನ ಕೇಳಿ ಮಾತಾಡ್ಸೋಣ ಬರ್ರಿ, ಒಳಗೆ ಹೋಗೋಣ ಬರ್ರಿ. ಇಲ್ಲಿ ರೊಟ್ಟಿ ಮನಿ ಅಂತ ಒಳಗೆ ಬಂದೀವಿ ನಾವು. ಇಲ್ಲಿ ಒಳಗೆ ಬಂದು ನೋಡಿದ ಕೂಡ ನಮ್ಗೆ ಒಂದು ಅಗದಿ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಫುಲ್ ಎಲ್ಲ ವೈಬ್ಸ್ ಐತಿ. ಇಲ್ಲಿ ನೋಡ್ಬೋದು ನೀವು. ಇತ್ತಾಗ ನಾವು ಶೇಂಗಾ ಹೋಳಿಗೆ ಶೇಂಗಾ ಚಿಕ್ಕಿ ಆಗಿರ್ಬೋದು, ನಮ್ಮ ಬೆಳಗಾವಿ ಕುಂದ, ಆಮೇಲೆ ಗೋಕಾಕ್ ಕರ್ಗಂಟು, ಆಮೇಲೆ ಮತ್ತು ಲಡ್ಕಿ ಉಂಡಿ ಅದಾವು, ಆಮೇಲೆ ಕೋಡ್ಬಳಿ ಚಕ್ಕಲಿ, ಮತ್ತು ಇವು ಬನಾನ್ ಚಿಪ್ಸು, ಆಮೇಲೆ ಇವು ನಮ್ಮ ಎಸ್ಪೆಷಲಿ ನಮ್ಮ ಇದರ ಸಂಕ್ರಾಂತಿ ಹಬ್ಬದಾಗ ಮಾಡುವಂಥ ಜೋಳದ ರೊಟ್ಟಿ, ಆಮೇಲೆ ಖಡಕ್ ರೊಟ್ಟಿ, ಆಮೇಲೆ ಮತ್ತು ಬಾಳೆಕಾಯಿ ಚಿಪ್ಸು, ಕಾರ್ದಾಣಿ ಎಲ್ಲ ಅದಾವು. ಬರ್ರಿ ಓನರ್ ಮಾತಾಡ್ಸೋನು. ಓನರ್ ಮಾತಾಡ್ಸಿ ಓನರ್ ಯಾವ ಊರು ಮತ್ತು ಏನೇನು ಅವ್ರದ್ದು ಯಾವಾಗ ಚಲೋ ಮಾಡಿದ್ರು ಅಂಗಡಿ ಮತ್ತು ಅವ್ರದ್ದು ರೇಟ್ ಅದೆಲ್ಲ ಕೇಳೋಣ, ಮಾತಾಡ್ಸೋಣ ಬರ್ರಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಅಂತ ಸರ್. ಅಣ್ಣ ಯಾವ ಊರಿಂದ ನೀವು? ನಮ್ಮದು ಧಾರವಾಡ ಡಿಸ್ಟಿಕ್ ನವಲಗುಂದ, ಗೊಬ್ಬರಗುಂಪೆ ಅಂತಂದು ಊರು. ಇಲ್ಲಿ ಬಂದು 2022 ಡಿಸೆಂಬರ್ ತಿಂಗಳಲ್ಲಿ ಓಪನ್ ಆಗಿದ್ದಿದ್ದು. ಅವಾಗಿಂದ ಇವಾಗ ಒಂದು 2 ವರ್ಷದ ಸನೇಕಾಯ್ತು ಓಪನ್ ಆಗಿ. ನಮ್ಮ ಕಡೆ ಏನಂದರೆ ಉತ್ತರ ಕರ್ನಾಟಕ ಫುಡ್ ಸ್ಟೈಲ್ ಮೇನ್ ಮನೇಲಿ ಮಾಡಿದ್ದು. ಯಾವುದೇ ಪದಾರ್ಥ ಆಗಲಿ, ಮಸಾಲ ಆಗಲಿ, ಸೋಡಾ ಆಗಲಿ ಯಾವುದು ಆ ಥರ ಯೂಸ್ ಮಾಡಲ್ಲ. ಎಲ್ಲ ಮನೆ ಮಸಾಲಾನೇ. ಮತ್ತು ನಮ್ಮಲ್ಲಿ ಇವಾಗ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೆಂತ್ಯ ರೊಟ್ಟಿ, ಮತ್ತು ಜೋಳದ ರೊಟ್ಟಿ, ಚಪಾತಿ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ ಸಿಗುತ್ತೆ. ಮತ್ತು ರೈಸ್ ಬಾತು ಸಿಗುತ್ತೆ. ಎಣ್ಣೆಗಾಯಿ ಪಲ್ಯ ಸ್ಪೆಷಲ್ಲು. ಮತ್ತು ಈ ಕಡೆ ಕಾಳು ಪಲ್ಯ, ಇನ್ನೊಂದು ಥರ ಪಲ್ಯ ಇರುತ್ತೆ. 3 ಥರ ಆಗ್ತದೆ. ಅಣ್ಣ ಇದು ರೊಟ್ಟಿ ಮತ್ತು ಚಪಾತಿ ಬಿಸಿ ಮಾಡಿಕೊಡ್ತೀರೋ ಏನು ಮನೆಯಾಗಿಂದ ಮಾಡ್ಕೊಂಬಂದಿರ್ತೀವ್ರು? ಇಲ್ಲೇ ಮೇಲ್ಗಡೆ ಮಾಡ್ತಾರೆ. ಮನೇಲಿ ಲೇಡೀಸ್ ಅದಾರೆ, ಮೇಲ್ಗಡೆಯಿಂದ ಇಲ್ಲೇ ಮಾಡ್ತಾರೆ. ಅವಾಗವಾಗ ಇಲ್ಲೇ ತರಿಸಿ ತೊಗೊಂಬರ್ತೇವೆ ಮೇಲ್ಗಡೆ. ಮತ್ತು ಮೆಂತ್ಯ ಚಪಾತಿ ಮತ್ತು ಇವೆಲ್ಲ? ಅವು ಮೆಂತ್ಯ ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮತ್ತು ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಎಲ್ಲ ಇವಾಗಲೇ ಫ್ರೆಶ್ ಆಗಿ ಈ ತಕ್ಷಣ ಹೇಳಿದ ತಕ್ಷಣ ಒಂದು 2 ನಿಮಿಷದಲ್ಲಿ ಮಾಡಿಕೊಡ್ತಾರೆ ಬಿಡ. ನಿಮ್ಗೆ ಇನ್ಸ್ಪಿರೇಷನ್ ಏನಣ್ಣ? ಇದು ಎಲ್ಲ ನಮ್ಮ ಅಣ್ಣವರೇ ಐಡಿಯಾ ಕೊಟ್ಟಿದ್ದು. ಇಲ್ಲಿ ಉತ್ತರ ಕರ್ನಾಟಕ ಫುಡ್ ಸ್ಟೈಲ್ ಓಡುತ್ತೆ ಅಂತ. ಯಾಕಂದರೆ ಇಲ್ಲಿ ಸಿಗೋದೇ ಕಷ್ಟ. ಸುಮಾರು ಎಲ್ಲಿ ಹೋದ್ರು ನಾನ್ ವೆಜ್ ಸಿಗ್ತಾವೆ ಹೊರತಾಗಿ ಇವು ವೆಜ್ ಸಿಗೋದು ಭಾಳ ಕಷ್ಟ. ಮತ್ತು ಇದು ರೊಟ್ಟಿ ಊಟ ಮತ್ತು ಚಪಾತಿ ಇವೆಲ್ಲ ಹಾಕಿದರೆ ಓಡುತ್ತೆ ಅಂತ ಸ್ವಲ್ಪ ಅನಿಸಿಕೆ ಇತ್ತು. ಇದು ಮತ್ತೆ ಹೆಂಗೆ ಬಿಸ್ನೆಸ್ ಚಲೋ ಇದೆ ಅಣ್ಣ? ಹೆಂಗೆ ಬರ್ತಾರ ಜನ? ಹೆಂಗಂತ ಬರ್ತಾರೆ ಜನ, ಪರವಾಗಿಲ್ಲ. ಸ್ವಲ್ಪ ಅಲ್ಪ ಮಟ್ಟಿಗೆ ಆಗುತ್ತೆ, ಆ ಥರ ಏನಿಲ್ಲ. ಆಮೇಲೆ ಇವೆಲ್ಲ ಇಲ್ಲಿ ಇಟ್ಟಿರಲ್ಲ ಅಣ್ಣ, ಇವೆಲ್ಲ ನೀವೇ ರೆಡಿ ಮಾಡ್ತೀರೋ ಏನು ಎಲ್ಲಿಂದ ತರಿಸ್ತೀರೋ? ಎಲ್ಲ ಇಲ್ಲೇ ನಮ್ಮ ಮನೆಯಿಂದ ರೆಡಿ ಮಾಡೋದು. ಹುಬ್ಳಿಯಿಂದನೇ ಬರೋದು. ಇವೆಲ್ಲ ಮನೇಲೇ ರೆಡಿ ಮಾಡೋದು ಎಲ್ಲ ಐಟಮು. ಅಂದ್ರೆ ಎಲ್ಲ ಹುಬ್ಳಿಯಿಂದನೇ ಬರ್ತಿದ್ರಣ್ಣ? ಎಲ್ಲ ಹುಬ್ಳಿಯಿಂದನೇ ಬರೋದು, ಹೋಮ್ ಮೇಡ್ ಅವೆಲ್ಲ. ಮತ್ತು ಇವು ರೊಟ್ಟಿ ಹಿಟ್ಟು, ಗೋಧಿ ಹಿಟ್ಟು ಅವೆಲ್ಲ ಅಣ್ಣ ಎಲ್ಲಿ? ಅವೆಲ್ಲ ಹೊಲದಲ್ಲೇ ಬೆಳಿತೀವಲ್ಲ ನಾವು. ಒರಿಜಿನಲ್ ಕಾಳೆ, ಜೋಳದ ಕಾಳು, ಅದು ಗೋಧಿ, ಅದು ಅಂದ್ರೆ ಎಲ್ಲ ಬೀಸ್ಕೊಂಡದು ಎಲ್ಲ ನಾವೇ ಬೀಸ್ಕೊಂಡು ನಾವೇ ಅಲ್ಲಿಂದ ಊರಿಂದನೇ ತರೋದು ಎಲ್ಲ ಅವನು. ಮತ್ತೆ ಮಸಾಲೆ ಐಟಮ್ಸ್ ಅಣ್ಣ, ಈ ಪಲ್ಯಕ್ಕೆ ಹಾಕೋ ಮಸಾಲೆ ಐಟಮ್ಸ್ ಅದು ಎಲ್ಲ ನೀವು ಏನು ಜಾಸ್ತಿ ಮನೆಯಲ್ಲೇ ರೆಡಿ ಮಾಡ್ತೇವೆ. ಮನೆಯಲ್ಲೇ ಮಸಾಲ. ಅಣ್ಣ ಒಂದು ಫುಲ್ ಮೀಲ್ಸ್ ಅಂದ್ರೆ ಎಷ್ಟು ಅಮೌಂಟ್? ಮತ್ತು ಒಂದು ಫುಲ್ ಮೀಲ್ಸಿಗೆ ಏನು ಕೊಡ್ತೀರ ಅಣ್ಣ? ಅಣ್ಣ ಒಂದು ಫುಲ್ ಮೀಲ್ಸ್ ಅಂದರೆ ಇವಾಗ 2 ರೊಟ್ಟಿ ಪಲ್ಯ ಮತ್ತು 2 ಥರ ಪಲ್ಯ ಬರುತ್ತೆ. ಮತ್ತು ಇವಾಗ ಒಂದು ಫುಲ್ ರೈಸು, ಸಾಂಬಾರು, ಚಟ್ನಿ ಪುಡಿ, 2 ಥರ ಉಪ್ಪಿನಕಾಯಿ, 2 ಥರ ಚಟ್ನಿ ಪುಡಿ, ಮತ್ತು ಮೊಸರು ಅದು ಇರುತ್ತೆ ಅಣ್ಣ. ಇವ್ರ ಕಡೆ ನಾರ್ಮಲ್ ಉಪ್ಪಿನಕಾಯಿ ಅಷ್ಟೇ ಅಲ್ರಿ, 15 ಟೈಪ್ ಆಫ್ ಡಿಫ್ರೆಂಟ್ ಉಪ್ಪಿನಕಾಯಿ ಸಿಗ್ತಾವೆ ನೋಡ್ರಿ ನೀವು. ಭಾಳ ದಿವಸ ಆಗಿಂದ ರೊಟ್ಟಿ ಪಲ್ಯ ತಿಂದು ನನಗಂತೂ ಭಾಳ ಮನ್ಸಿಗೆ ಸಮಾಧಾನ ಆತ್ರಿ. ನೀವು ಊಟ ಮಾಡ್ಬೇಕಂದ್ರೆ ಬರ್ರಿ, ಊಟ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಕರ್ಕೊಂಬರ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಊಟ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ಮುಂದೆ ಸಿಗೋಣ, ಬರೋಣ. ನಮಸ್ಕಾರ, ಬಾಯ್ ಬಾಯ್. ಲೊಕೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ, ಹೋಗಿ ಚೆಕ್ ಮಾಡಿರಿ, ಹಂಗೆ ವಿಸಿಟ್ ಮಾಡಿರಿ.